चित्तस्य पथेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಈ ದಿನ ನಾವು ಕೇರಳದ ಕಡಲ ತೀರದಲ್ಲಿ ಇದ್ದೇವೆ. ಆ ಅಲೆಗಳ ಶಬ್ದ ಹಿಂದೆ ನೀವು ನೋಡ್ತಾ ಇರ್ಬೋದು. ಸುಂದರವಾದಂಥ ವೃಕ್ಷಗಳು, ಕಲ್ಪವೃಕ್ಷ ಅಂತ ಕರೀತಾರೆ. ಇದರ ಮಧ್ಯದಲ್ಲಿ ನಾವು ಯೋಗ ಮಾಡುವಂಥ ಈ ಬೆಳಗಿನ ಜಾವ, ಆ ತಂಗಾಳಿ ನಮ್ಮ ದೇಹಕ್ಕೆ ಸ್ಪರ್ಶವಾಗ್ತಾ ಇದೆ. ಈ ಹಿತವೇ ಹಿತ, ಈ ಸುಖವೇ ಸುಖ. ಅದಕ್ಕೆ ಅಕ್ಕಮಹಾದೇವ ಹೇಳ್ತಾರೆ, ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ ನಾನು. ನನ್ನ ಬದುಕು ಏನಾಗ್ತಾ ಇದೆ ಅಂತಂದರೆ, ಈ ಮಣ್ಣಿನಂಗೆ ನನ್ನ ಜರ್ಕೊಂಡು ಹೊಂಟ್ಬಿಟ್ಟಿದ್ದಾನೆ. ಒಂದು ಜೀವನದಲ್ಲಿ ಒಂದು ಗ್ರಿಪ್ಪು ಸಿಗ್ತಾ ಇಲ್ಲ, ಒಂದು ಕಡೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಮರಳಿನಂಗೆ ಜರಿತಾ ಹೋಗ್ತಾ ಇದ್ದೇನೆ. ಮಣ್ಣಂಗೆ ನಾನು ಕರಗ್ತಾ ಹೋಗ್ತಾ ಇದ್ದೀನಿ. ನನ್ನತನವನ್ನು ಕಳ್ಕೊತಾ ಇದ್ದೇನೆ. ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ. ಒಂದು ಕಟ್ಟಿಗೆಯನ್ನು ಹೇಗೆ ಸುಟ್ಟ ಮೇಲೆ ಅದು ಕೆಂಪಾಗಿಬಿಟ್ಟಿರ್ತೋ ಹಾಗೆ ನಾನು ಸುಡ್ತಾ ಇದ್ದೀನಿ. ಆದರೆ ನನ್ನನ್ನು ಏನು ಮಾಡು ಅಂತಂದರೆ, ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ ನಾನು. ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ತರ. ಅರಸಿಯು ಹುಡುಕಿದ್ರು ಕೊಡುವಂಥ ತನುವನ್ನು, ಬೆರಸಿ ಕೂಡದ ಸುಖವನ್ನು, ಆ ಸುಖವನ್ನು ನನಗೆ ಕೊಡು ಅಂತೇಳಿ ಅಕ್ಕಮಹಾದೇವ ಹೇಳ್ತಾರೆ. ಬಹುತೇಕ ಆ ಸುಖ ಇವತ್ತು ನಮಗೆ ಫೀಲ್ ಆಗ್ತಾ ಇದೆ. ಇವತ್ತು ಈ ಕಡಲ ತೀರದಲ್ಲಿ ಯೋಗ ಮಾಡೋದೇ ಒಂದು ಸುಯೋಗ. ಅದಕ್ಕೆ ನಾವು ಹೇಳೋದು, ಜೀವನದಲ್ಲಿ ಎಷ್ಟೋ ಜನ ನೀವು ಅಲೆಯಲ್ಲಿ ಹೋಗ್ತೀರಾ, ಹೀಗೆ ಒಂದಿಷ್ಟು ಕುಳಿತುಕೊಂಡು ಒಂದು ಸುಂದರವಾದ ಸ್ಥಳಕ್ಕೆ ಹೋಗಿ ಧ್ಯಾನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಅದರಲ್ಲಿ ಸಿಗುವಂತಹ ಸುಖವೇ ಸುಖ. ಅದೇ ನಿಜವಾದ ಸುಖ. ಆ ದೃಷ್ಟಿಯಿಂದ ಇಲ್ಲಿ ಕೆಲವೊಂದು ಆಸನಗಳನ್ನ ನಾನು ಒಂದು ವಿಶೇಷವಾಗಿ ಹೇಳಿಕೊಡ್ತಾನೆ. ಈ ಆಸನಗಳನ್ನ ಮಾಡೋದ್ರಿಂದ, ಇವಕ್ಕೆ ಇನ್ವರ್ಟೆಡ್ ಪೋಸ್ಚರ್ ಅಂತ ಕರೀತಾರೆ. ಇದರಿಂದ ನಮ್ಮ ನಾಭಿಯನ್ನು ಹೇಗೆ ನಾವು ಸ್ಟ್ರೆಂಗ್ತನ್ ಮಾಡ್ಕೋಬೇಕು. ಅನೇಕ ತಾಯಂದ್ರಿಗೆ ಏನಾಗ್ತದೆ, ನಾಭಿ ಹೊಕ್ಕಳ ಬಳಿ ಬಿದ್ದು ಬಿಡ್ತದೆ. ಇವತ್ತು ದೊಡ್ಡ ಸಮಸ್ಯೆ. ಈಗ ಹೆರಿಗೆ ಆದ ತಕ್ಷಣ ಹೆಣ್ಮಕ್ಳು ಏನಾಗುತ್ತದೆ, ಅಲ್ಲಿ ಸರ್ಕಲ್ಸ್ಗಳು ಬರ್ತಾವೆ. ಸರ್ಕಲ್ಸ್ ಅಂತಂದ್ರೆ ಈ ಲೈನ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಈ ಭಾಗದಲ್ಲಿ. ಆ ಮಾರ್ಕ್ಸ್ಗಳಂತ ನಾವು ಕರಿತೇವೆ. ಆ ಮಾರ್ಕ್ಸ್ಗಳಿಗೆ ಬಹಳಷ್ಟು ಜನ ಹರಸಾಹಸ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಅದಕ್ಕೆ ಸಿಂಪಲ್ ಆಗಿ ನೀವು ಯಾವ ಆಸನಗಳನ್ನು ಮಾಡಿದರೆ, ಹೆರಿಗೆ ಆದಮೇಲೆ ಯಾವ ಆಸನಗಳನ್ನು ನೀವು ಸಪೋರ್ಟಿಗೆ ಮಾಡಿದರೆ ನಿಮ್ಮ ಮಾರ್ಕ್ಸ್ಗಳು ಬೀಳೋದಿಲ್ಲ ನಾಭಿ ಮೇಲೆ. ಮತ್ತು ಅನೇಕ ಜನ ಏನು ಮಾಡ್ತಾರೆ, ಈ ಭಾಗದಲ್ಲಿ ನಾಭಿ ಇಲ್ಲಿ ಏನು ಕಟ್ಕೊಂಡಿರ್ತಾರೆ, ಇಲ್ಲಿ ಯಾವ ಕಾರಣ ಕಟ್ಕೋಬಾರ್ದು. ನೀವೇನೇ ಕಟ್ಕೊಂಡ್ರು ನಾಭಿಯ ಕೆಳ ಭಾಗದಲ್ಲಿಯೇ ಕಟ್ಕೋಬೇಕು. ನೋಡಿ, ಒಂದು 4 ಬೆರಳು ಗ್ಯಾಪ್ ಇರಬೇಕು ಅಟ್ಲೀಸ್ಟ್. ಯಾಕಂದ್ರೆ ಇಲ್ಲಿ ನೀವು ಕಟ್ಕೊಂಡ್ರೆ ಏನಾಗುತ್ತೆ, ಇಲ್ಲೇನೆ ನಿಮಗೇನಾಗುತ್ತೆ, ನಿಮ್ಮ ಜಠರ ಇರೋದು, ಲಿವರ್ ಮತ್ತು ಜಠರಕ್ಕೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಹೇಳೋದು, ಕೆಲವೊಂದು ಆಸನಗಳನ್ನ ಮಾಡಿ ತೋರಿಸ್ತೇನೆ, ಅವುಗಳನ್ನ ಅಭ್ಯಾಸ ಮಾಡಿ. ಇದನ್ನು ನಿಮಗೆ ಮಾರ್ಕ್ಗಳಾಗೋದಿಲ್ಲ. ವಿಶೇಷವಾಗಿ ಹೆರಿಗೆ ಆಫ್ಟರ್ ಡೆಲಿವರಿ ಏನು ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು ಅನ್ನೋದು ತಿಳ್ಕೊಂಡು ಬನ್ನಿ. ಹಾಗಂತಲ್ಲಿ ಇದು ಡೆಲಿವರಿ ಮಾಡಿದವರಿಗೆ ಇದೆ, ಇದು ನಮಗೇನಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಹೇಳ್ತಾರೆ, ನಿಮ್ಮದು ಹೊಟ್ಟೆ ಇದೆ ಅಲ್ಲ, ಇದಕ್ಕೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ ಕರೀತಾರೆ. ಈ ತೂಕವನ್ನು ಇಳಿಸ್ಬೇಕು ಅಂದ್ರೂ ಕೂಡ ಇವುಗಳನ್ನ ನೀವು ಮಾಡಲೇಬೇಕಾಗತ್ತೆ. ಅದಕ್ಕೆ ನೋಡಿ, ಸರಳವಾಗಿ ಈ ಸ್ಥಿತಿಗೆ ಬರಬೇಕು. ಇದು ನಾಭಿ ಮೇಲೆ ಒತ್ತಡ ಆಗುತ್ತೆ, ಜೊತೆಗೆ ಬ್ಯಾಕ್ ಪೇನು ಬರೋದಿಲ್ಲ ಇದನ್ನ ಮಾಡೋದ್ರಿಂದ. ಅದಕ್ಕೆ ಕ್ಯಾಟ್ ಸ್ಟ್ರೆಚ್ ಅಂತ ಕರೀತಾರೆ. ಧೀರೆ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು.
ಈಗಲೂ ಮಾಡ್ಬೋದು ನೀವು. ಇನ್ನೊಂದು ರಿಲ್ಯಾಕ್ಸ್ ಆಗಿ ಕುತ್ಕೋಬೇಕು. ಕೈಗಳನ್ನು ಮತ್ತು ಮೊಳಕಾಲ ಮೇಲೆ ನೀವು ಮಾಡಿದ್ರಿ, ಇದಕ್ಕೆ ನಾವೇನು ಕರಿತೇವೆ, ಮಾರ್ಜಾಲಾಸನ ಅಂತ ಕರಿತೇವೆ. ಇನ್ನು ಅಪೋಸಿಟ್ ಆಗಿ ಮಾಡೋದು, ವಿಶೇಷವಾಗಿ ಈಗ ನಾಭಿ ಮೇಲೆ ಯಾವತ್ತೂ ನೀವು ಫಾರ್ವರ್ಡ್ ಬೆಂಡ್ ಆಗಬೇಕಾದ್ರೆ ಬ್ಯಾಕ್ವರ್ಡ್ ಬೆಂಡ್ ಆಗಬೇಕು. ಬ್ಯಾಕ್ವರ್ಡ್ ಬೆಂಡ್ ಆದಮೇಲೆ ಫಾರ್ವರ್ಡ್ ಬೆಂಡಿಂಗ್ ಮಾಡಬೇಕು, ಅಥವಾ ಫಾರ್ವರ್ಡ್ ಬೆಂಡಿಂಗ್ ಆದಮೇಲೆ ಬ್ಯಾಕ್ವರ್ಡ್ ಆದಮೇಲೆ ಫಾರ್ವರ್ಡ್. ಇವುಗಳನ್ನ ನೀವು ರೆಗ್ಯುಲರಾಗಿ ಮಾಡಲೇಬೇಕು. ಇವಾಗ ನಾವೇನು ಮಾಡ್ತೇವೆ, ಕೈಗಳು ಹೀಗೆ ಇರಲಿ, ತೊಡೆ ನಿತಂಬ ಪಕ್ಕಕ್ಕೆ, ಇದಕ್ಕೆ ನಾವು ಬ್ರಿಡ್ಜ್ ಪೋಸ್ ಅಂತ ಕರಿತೇವೆ. ಈ ಭಾಗದಲ್ಲಿ ಪ್ರೆಷರ್, ಒತ್ತಡ ಬೀಳುತ್ತೆ, ನಾಭಿ. ಕೈಗಳನ್ನು ಹೀಗೆ ಇಟ್ಟುಕೊಳ್ಳಿ, ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಈ ನಿತಂಬಗಳು ಕರಗಿಸುವ ವಿಧಾನ ಯಾವುದು? ಇವು ಬಹಳಷ್ಟು ದಪ್ಪ ಇರ್ತಾವೆ ನಿತಂಬಗಳು, ಪೃಷ್ಠಭಾಗ. ಇದನ್ನು ಕರಗಿಸ್ಲಿಕ್ಕೆ ಇದು ಬೆಸ್ಟ್ ಆಸನ ಮತ್ತು ಮಾರ್ಕ್ಗಳಾಗೋದಿಲ್ಲ ಇದನ್ನು ಮಾಡೋದರಿಂದ. ಮತ್ತು ಹೈ ಬಿ ಪಿ ಇದ್ದವರು, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ ಗೃಹಿಣಿಯರಿಗೆ, ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ವರ್ಟೆಡ್ ಪೊಸಿಷನ್ಸ್ ಅಂತಲೂ ಕರೀತಾರೆ, ಬ್ರಿಡ್ಜ್ ಪೋಸ್, ಸೇತು ಬಂದ ಆಸನ ಅಂತಲೂ ಕರೀತಾರೆ. ನಿಧಾನವಾಗಿ ಲ್ಯಾಂಡ್ ಆಗಬೇಕು. ಈಗ ನಿಧಾನವಾಗಿ ಎತ್ಕೊಳ್ಳಿ. ಈ ಥರ ಬ್ರಿಕ್ ಇರ್ತದೆ, ಈ ಬ್ರಿಕ್ಕನ್ನು ಕರೆಕ್ಟಾಗಿ ನಾವು ಇಲ್ಲಿ ಇಟ್ಕೋಬೇಕು. ನಿಮಗೆ ಈ ಥರ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಈ ರೀತಿ ಬ್ರಿಕ್ಕನ್ನು ಇಟ್ಕೋಬೇಕು. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಈ ಸ್ಥಿತಿ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಕೈಗಳನ್ನ ಹೀಗೆ ಸರಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡು ನಿಧಾನವಾಗಿ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಒಂದು ವೆರಿಕೋಸ್ ಸಮಸ್ಯೆ, ಪೃಷ್ಠಭಾಗದ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ, ಮತ್ತು ಕೆಲವರಿಗೆ ಮಾರ್ಕ್ ಆಗಿರ್ತವೆ, ಮಾರ್ಕ್ಗಳು ಮತ್ತು ನೆನಪಿನ ಶಕ್ತಿ, ಕಣ್ಣಿನಿಗೆ ಸಮಸ್ಯೆ ಇರುವಂಥವರು, ಕಿವಿಯ ಸಮಸ್ಯೆ ಇರುವಂಥವರು, ಹಲ್ಲಿನ ಸಮಸ್ಯೆ ಇರುವಂಥವರು ಈ ಆಸನವನ್ನು ಮಾಡಿ. ಇದು ಪರ್ಫೆಕ್ಟ್ ಆಸನ. ಇದು ಈ ಸ್ಥಿತಿಗೆ ಬರಬೇಕು. ಆಮೇಲೆ ಮತ್ತೆ ಹೀಗೆ ಬೆಂಡ್ ಮಾಡಿ ಈ ಸ್ಥಿತಿಗೆ ಬರಬೇಕು. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇನ್ನೊಂದು ಬಾರಿ ಹೀಗೆ ನಿಧಾನ ಮಾಡಿಸ್ಕೊಳ್ಳಿ. ಮಡ್ಸ್ಕೊಂಡು ಕಾಲನ್ನು ನೇರ್ ಮಾಡ್ಕೊಳ್ಳಿ. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮನಸ್ಸಿನ ಎಲ್ಲ ವಿಚಾರಗಳು ಹೊರಗಡೆ ಹಾಕಿ ಕೇವಲ ನೀವು ಮಾಡುವಂಥ ಆಸನದಲ್ಲೇ ಗಮನ ಕೊಡಿ. ಎಲ್ಲಿ ನೋವು ಬರ್ತಾ ಇದೆ, ಯಾವ ಭಾಗದಲ್ಲಿ ಏನು ಪ್ರೆಷರ್ ಆಗ್ತಾ ಇದೆ ಗಮನಿಸ್ತಾ ಹೋಗಿ. ಕಾಲಿನಲ್ಲಿ ವೆರಿಕೋಸ್ ಸಮಸ್ಯೆ ಇರ್ತದೆ, ಅವರು ಇದನ್ನು ಅಭ್ಯಾಸ ಮಾಡಿ. ಮತ್ತು ಕಾಲುಗಳು ದಿನಾಲು ನಡೆದ ಮೇಲೆ ಕೊನೆಗೆ ಕಾಲುಗಳು ನೋವು ಬರ್ತಾ ಇರ್ತವೆ, ವಿಪರೀತವಾಗಿ ಪೇನ್ ಬರ್ತಾ ಇರ್ತದೆ. ಇದು ಮೊಳಕಾಲು ಸಮಸ್ಯೆ ಇದ್ದವರು ಇವುಗಳನ್ನ ಅಭ್ಯಾಸ ಮಾಡಿ. ಆದರೆ ಹೃದಯ ಸಮಸ್ಯೆ ಇದ್ದರೆ, ಹಾರ್ಟ್ ಸಂಬಂಧಿ ಸಮಸ್ಯೆ ಇದ್ದರೆ ಅವರು ನೀವು ಅಭ್ಯಾಸ ಮಾಡ್ಲಿಕ್ಕೆ ಹೋಗಬೇಡಿ. ಈ ಸ್ಥಿತಿಗೆ ಬನ್ನಿ ಮತ್ತು ನಿಧಾನವಾಗಿ ಕಾಲನ್ನು ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ರಿಡ್ಜ್ ಪೋಸ್ ಅಂತ ಕರೀತಾರೆ. ಒಂದು ಸೇತು ಹೇಗಿರ್ತದೆ ಇದೇ ಥರ ಇರ್ತದೆ ತಾನೆ. ಇದರಿಂದ ನಾಭಿ ಸ್ಟ್ರೆಂಗ್ತನ್ ಆಗ್ತಾ ಹೋಗುತ್ತೆ, ನಾಭಿ ಹಿಗ್ತಾ ಹೋಗುತ್ತೆ.
ಇದಾದಮೇಲೆ ನಿಧಾನವಾಗಿ ಇದನ್ನು ಎತ್ಕೋಬೇಕು. ಎತ್ಕೊಂಡು ತುಂಬ ನಿಧಾನವಾಗಿ ಕೆಳಗಡೆ ಬರಬೇಕು. ಇಷ್ಟು ತೆಗೆದುಕೊಂಡು ಬಂದು ಸ್ವಲ್ಪ ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಕೈಯಿಂದ ಈಗ ನಾಭಿಯನ್ನು ಈಗ ಸರ್ಕಲ್ ಟೈಪ್ ಮಾಡಿ ಅಪೋಸಿಟ್ ಮೊಣಕಾಲನ್ನು ಮಡಚ್ಕೊಳ್ಳಿ. ನಿಧಾನವಾಗಿ ಟರ್ನ್ ಆಗಿ ಹೀಗೆ ಕೂತ್ಕೊ. ಹೀಗೆ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.